ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥ ದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾವು ಅಧಿಕ ಮಾಸ ನಿಮಿತ್ತ ದಿನಾಲು ಒಂದು ಸಂಧಿಯ ಸಾರಾಂಶವನ್ನು ನೋಡ್ತಾ ಇದ್ದೀವಿ. ಅತಿ ಸಂಕ್ಷಿಪ್ತವಾದಿದ್ದರೂ ಕೂಡ ಒಂದು ಅವಲೋಕನ ಮಾಡಿ ಒಂದು ಅಧ್ಯಯನ ಮಾಡಿದ ಒಂದು ಫಲ ನಮಗೆ ಅಧಿಕ ಮಾಸದಲ್ಲಿ ಬರಲಿ ಅಂತ ಉದ್ದೇಶದಿಂದ ಸಂಕ್ಷಿಪ್ತವಾದಂಥದ್ದು ಒಂದು ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಇವತ್ತಿನ ಸಂಧಿ ದತ್ತ ಸ್ವಾತಂತ್ರ್ಯ ಸಂಧಿ. ನನ್ನೊಳಗಡೆ 16 ಸಂಧಿ ಇದೆ. ಎಲ್ಲ ಪುಸ್ತಕದಲ್ಲಿ ಸಂಖ್ಯೆ ಬೇರೆ ಬೇರೆ ಇದೆ. ಅದು ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಇದಕ್ಕೆ ಬೇರೆ ಹೆಸರಿದೆ ಅಪಪ್ರದರ್ಶದಲ್ಲಿ. ಆಮೇಲೆ ಇದಕ್ಕೆ ಸ್ವಾತಂತ್ರ್ಯ, ಭಗವಂತ ಸ್ವಾತಂತ್ರ್ಯ ಕೊಡ್ತಾನೆ ಅಂತಂದ್ರೇನು, ಇವು ನಮಗೆ ಇಷ್ಟೆಲ್ಲ ಸಂಧಿ ಒಳಗೇನು ನಾವು ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ, ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲ ಅವನ ಅಧೀನ ಅಂತಕೊಳ್ಳೆ ಹೇಳಿ ಈಗ ಸ್ವಾತಂತ್ರ್ಯ ಕೊಡ್ತಾನೆ ಇಲ್ಲ ಅಂತ ಒಂದು ವಿಚಾರ ಬಂದರೆ, ಅಂದರೆ ಇಲ್ಲಿ ಎಷ್ಟು ಪಟ್ಟು ಎಷ್ಟು ನಮ್ಮದು ಗುಣವನ್ನು ಪ್ರಕಟ ಮಾಡಬೇಕು ಆ ತನ್ನ ರೂಪದಿಂದನೇ ಪ್ರಕಟ ಮಾಡ್ತಾನೆ. ಯಾರ್ಯಾರೊಳಗೆ ಎಷ್ಟೆಷ್ಟು ರೂಪ ಪ್ರಕಟ ಮಾಡ್ತಾನೆ, ಎಷ್ಟೆಷ್ಟು ಕಾರ್ಯಗಳ ಪ್ರಕಟ ಮಾಡ್ತಾನೆ ಅನ್ನೋದನ್ನು ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸಂಖ್ಯೆ ಅಂತಂದರೆ ಏನು ಹಾಗಾದರೆ ಇಲ್ಲಿ 400 ಅಂತ ಹೇಳಿದ್ದಾರೆ. 400 ಗುಣವನ್ನು ತೆಗೆದುಕೊಡ್ತಾನೆ ಅಂತ. ಆದರೆ ಭಗವಂತನ ಹತ್ರ ಎಷ್ಟಿದೆ ಅಂತ, ಅವನ ಹತ್ರ ಅಗಣಿತವಾದಂಥದ್ದು ಸ್ವಾತಂತ್ರ್ಯ ಗುಣ ಇದೆ, ಸ್ವಾತಂತ್ರ್ಯ ಇದೆ ಅವನ ಕಡೆ. ಅದರೊಳಗಿಂದು ಸ್ವಲ್ಪ, ಈಗ ನಾವು ಒಂದು ಗುಡಿಗೆ ಹೋದರೆ 10 ರೂಪಾಯಿ ದಕ್ಷಿಣೆ ಕೊಡ್ತೀವಿ. ಅದರ ಅರ್ಥ ನಮ್ಮ ಹತ್ರ 10 ರೂಪಾಯಿ ಇದೆ ಅಂತ ಅರ್ಥ ಅಲ್ಲ, ಎಷ್ಟೋ ಇರ್ತದೆ. ಆದರೆ ಒಂದು 10 ರೂಪಾಯಿ ದಕ್ಷಿಣೆ ಹಾಕ್ತೀವಿ ಗುಡಿಯಲ್ಲಿ ಹೋದರೆ. ಅದೇ ರೀತಿಯಾಗಿ ಭಗವಂತನ ಕಡೆ ಅಗದಿ ಬಹಳಷ್ಟು ಅಂತಂದರೆ ಅನಂತವಾದಂಥದ್ದು ಸ್ವಾತಂತ್ರ್ಯ ಇದೆ. ಅದರೊಳಗಿಂದ ಸ್ವಲ್ಪವನ್ನು ಅವನೇ ಕೊಡ್ತಾನೆ ಅಂತ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾನೆ ಸಂಖ್ಯೆ ಹೇಳ್ತಾ ಇದ್ದಾರೆ. ಸಂಖ್ಯೆ ಇದೇನು ಒಂದು ಕಿಲೋ ಅಥವಾ ಲೀಟರು ಇದರಲ್ಲಿ ಒಂದು ಅಳತೆ ಮಾಡುವಂಥದ್ದಿಲ್ಲ. ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು, ಒಂದು ಎಷ್ಟು ನಮಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ. ಈ ಪ್ರಮಾಣದ ರೀತಿಯಿಂದ ತೊಗೋಬೇಕು ವಿನ ನಾವು ಇದನ್ನು ಇಷ್ಟು 1 ಕಿಲೋ ಇಷ್ಟು ಲೀಟ್ರ್ ಅಂತ ಈ ರೀತಿಯಾಗಿ ನಾವು ಇಲ್ಲಿ ಗಣನೆ ಮಾಡೋಕ್ಕಾಗೋದಿಲ್ಲ. ಇದು ಒಂದು ಎಷ್ಟು ಪ್ರಮಾಣದಲ್ಲಿ ಕೊಟ್ಟು ಯಾರಿಗೆ ಹೆಚ್ಚು ಯಾರು ಕಡಿಮೆ ಅಂತ ಇದು ಒಂದು ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ನುಡಿಯಲ್ಲಿ ಭಗವಂತ 400 ಗುಣ ಒಂದು ತೆಗೆದುಕೊಡ್ತಾನೆ ಅಂತ ಹೇಳಿ ಅವನ ತಿಳಿದ ಅನಂತ ಗುಣಗಳಿದ್ದರೂ ಸ್ವಾತಂತ್ರ್ಯಗಳಿದ್ದರೂ ಕೂಡ 400 ಭಾಗ ತೆಗೆದುಕೊಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಅದರಲ್ಲಿ 67 ಅಂದರೆ 1/4 67 + 1/4 ಮಾಡಿ ಲಕ್ಷ್ಮೀದೇವಿಗೆ ಆ ಸ್ವಾತಂತ್ರ್ಯ ಕೊಡ್ತಾನೆ. ಆಮೇಲೆ 132 ಮತ್ತು 3/4 ಮುಕ್ಕಾಲು 132 ಮುಕ್ಕಾಲು ಗುಣವನ್ನು ತೆಗೆದು ತನ್ನೊಳಗೆ ಇಟ್ಕೋತಾನೆ ಅಂತ. ಅಂದರೆ ತನ್ನ ಕಡೆ ಬೇಕಾದಷ್ಟು ಗುಣ ಇದೆ, ಮತ್ತ್ಯಾಕೆ ತೊಗೊಂಡು ಅವನಂತ ಅಂದ್ಬಿಟ್ಟೆ ಅಷ್ಟು ಗುಣದಿಂದ ಅವನಿಗೆ ಸೃಷ್ಟಿ ಕಾರ್ಯಗಳನ್ನು ಮಾಡ್ತಾನೆ. ಈ ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯ ಕಾರಣಕ್ಕೋಸ್ಕರ ಎಷ್ಟೆಷ್ಟು ರೂಪಗಳನ್ನು ಬೇಕೋ ಅಷ್ಟು ಈ ಒಂದು ಕ್ವಾಂಟಿಟಿಲಿ ಮಾತ್ರ ಅದನ್ನು ಯೂಸ್ ಮಾಡ್ತಾನೆ. ಮಿಕ್ಕಿದಲ್ಲಿ ಇನ್ನೂ ಹಾಗೇ ಇರ್ತದೆ. ಸೊ ಅವನು ಅನಂತ ಗುಣಪೂರ್ಣನಾಗಿದ್ದಾನೆ. ಅದರೊಳಗೆ ಕೆಲವಾರು ಗುಣಗಳನ್ನು ಮಾತ್ರ ತಗೊಂಡು ಅವನು ಈ ತ್ರಿವಿಧ ಜೀವರಾಶಿಗಳಿಗೆ ಪಾಲನೆ ಮಾಡೋಕ್ಕೋಸ್ಕರ ಸೃಷ್ಟಿ ಸ್ಥಿತಿ ಲಯ ಮಾಡೋಕ್ಕೋಸ್ಕರ ಅದು ತಂದ್ಕೊಂಡು ಇಟ್ಕೊಳ್ತಾನೆ ಅಂತ ಹೇಳ್ತಾರೆ. ಇನ್ನು ಎರಡನೇ ನುಡಿಯಲ್ಲಿ ಬ್ರಹ್ಮದೇವ್ರಿಗೂ 52, ಪವಮಾನಗ 5 48, ಶಿವನಿಗೆ 20, ಇಂದ್ರಕಾಮರಿಗೆ 15, ತತ್ವಾಭಿಮಾನ ದೇವತೆಗೆ 10, ಅಖಿಲ ಜೀವರಾಶಿಗಳಿಗೆ 10 ಅಂತ ಹೇಳ್ತಾರೆ. ಇಷ್ಟೆಲ್ಲ ಈಗ ಲಕ್ಷ್ಮೀದೇವಿ ಭಗವಂತನ ಕೂಡಿದರೆ 200 ಆಯಿತು. ಇನ್ನೆಲ್ಲ ಬ್ರಹ್ಮದೇವರೆಲ್ಲ ಕೂಡಿಬಿಟ್ಟರು ಇನ್ನೂ 45 ಉಳಿತದೆ. 45 ಉಳಿತದೆ. ಆ 45ನ್ನು ಇದು ಕಲಿಯಲ್ಲಿ ಸಕಲ ದಾನವರೊಳಗೆ ಹಂಚುತ್ತಾನೆ ಅಂತ ಹೇಳ್ತಾನೆ. ಈ ರೀತಿ ಅವನು ನಾವು ಉಪಾಸನೆ ಮಾಡಬೇಕು ಅಂತನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು 4ನೇ ನುಡಿಯಲ್ಲಿ ಇದು ರಾಜ ಒಂದು ತನ್ನ ಆತ್ಮಜರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ತನ್ನ ಕಾರ್ಯನೇ ಅದು ಅವ್ರ ದ್ವಾರ ಮಾಡಿಸ್ತಾನೆ. ಅದೇ ರೀತಿಯಾಗಿ ತನ್ನ ವಿಶೇಷ ಸ್ವಾತಂತ್ರ್ಯವನ್ನು ದೇವತೆಗಳಿಗೆ ಕೊಟ್ಟು ಅದು ಅವ್ರ ಕಾರ್ಯ ಮಾಡಲಿಕ್ಕೆ ಒಂದು ಶಕ್ತಿ ಬರಬೇಕು, ಒಂದು ಯೋಗ್ಯತೆ ಬರಬೇಕು ಅಂತ ತನ್ನ ಒಂದು ಈ ಸ್ವಾತಂತ್ರ್ಯವನ್ನು ಅವ್ರು ಕೊಡ್ತಾನೆ. ಇದು ಯಾಕೆ ಕೊಡ್ತಾ ಇದ್ದಾರೆ ಸ್ವಾತಂತ್ರ್ಯವನ್ನು ಅಂತಂದರೆ ಆ ಕಾರ್ಯ ಮಾಡಲಿಕ್ಕೆ ಒಂದು ಯೋಗ್ಯತೆ ಬರಬೇಕು, ಒಂದು ಶಕ್ತಿ ಬರಬೇಕು, ಜ್ಞಾನ ಭಕ್ತಿ ಶಕ್ತಿ ಎಲ್ಲನೂ ಬರಬೇಕು ಅದಕ್ಕೆ. ಅದೇ ಆಮೇಲೆ ಇಲ್ಲಿ ದೈತ್ಯಗಳು ಕೊಡ್ತಾರೆ, ಮಾನವರು ಕೊಡ್ತಾರೆ. ಈ 3 ವಿಧವಾದಂಥದ್ದು ಶಕ್ತಿ, ಇದು 3 ವಿಧವಾದಂಥದ್ದು ಜೀವರಾಶಿಗಳು. ಅವ್ರಿಗೆ ದೇವತೆ ದೈತ್ಯರಿಗೂ ಮಾನವರ ಒಳಗಡೆ ಇಟ್ಟು ಅದನ್ನು ಸ್ವಾತಂತ್ರ್ಯ ಮಾಡ್ತಾನೆ. ಈ ತ್ರಿವಿಧ ಕರ್ಮಗಳನ್ನು ಮಾಡಿಸ್ತಾನೆ. ಅಂದರೆ ಸತ್ತು ರಾಜಸ ತಾಮಸದಿಂದ 3 ಗುಣಗಳನ್ನು ಮಾಡಿಸ್ತಾ ಇದ್ದಾನೆ. ಆಮೇಲೆ ಇನ್ನು 5ನೇ ನುಡಿಯಲ್ಲಿ ಇಲ್ಲಿ ದೇವದಾನ ಮಾನವ ಇದರೊಳಗೆ ಫಲ ವ್ಯತ್ಯಾಸ ಮಾಡ್ತಾನೆ ಅಂತ. ಯಾಕೆ ಫಲ ವ್ಯತ್ಯಾಸ ಮಾಡ್ತಾನೆ? ಅವರ ಸ್ವರೂಪದಲ್ಲಿ ಎಷ್ಟು ಅಜ್ಞಾನಾನಂದ ತುಂಬಿದೆಯೋ ಅಥವಾ ಒಂದು ದ್ವೇಷ ತುಂಬಿದೆಯೋ, ಸ್ವರೂಪದಲ್ಲಿ ಏನು ಇದೆಯೋ ಅದನ್ನು ಪ್ರಕಟ ಮಾಡ್ತಾನೆ. ಅದಕ್ಕೆ ಫಲ ವ್ಯತ್ಯಾಸ ಆಗ್ತದೆ. ಸ್ವರೂಪ ಗುಣ ಕರ್ಮ ಅನುಸಾರವಾಗಿ ಅವ ಫಲ ಕೊಡ್ತಾನೆ, ಆ ಪ್ರಕಾರವಾಗಿ ಪ್ರಕಟ ಮಾಡ್ತಾನೆ ಅಂತ.
ಇನ್ನು 6ನೇ ನುಡಿಯಲ್ಲಿ ಅಂಗಡಿಯಂಥ ಒಬ್ಬಾತ ಒಂದು ಅಜವಾನ ಏನೋ ಒಂದು ಪದಾರ್ಥ ತೊಗೊಂಡು ಅದು ಅಜವಾನ ಕೊಟ್ಬಿಟ್ಟು ಸಮಾಧಾನ ಮಾಡಿಬಿಡ್ತಾನೆ. ಅದೇ ರೀತಿಯಾಗಿ ದೈತ್ಯರಿಗೂ ಕೂಡ ಭಗವಂತ ಏನು ಮಾಡ್ತಾನೆ, ಅವರು ಯಜ್ಞಾದಿಗಳು ಮಾಡಿರ್ತಾರೆ, ಫಲವನ್ನು ಕೊಡಬೇಕು ಅವ್ರಿಗೆ. ಅದಕ್ಕೆ ಅವ್ರಿಗೆ ಏನು ಮಾಡ್ತಾರೆ, ಅವ್ರಿಗೆ ಐಹಿಕವಾದಂಥ ಸುಖವನ್ನು ಕೊಟ್ಟು ಅವ್ರಿಗೆ ಮತ್ತರೂ ಮಾಡಪ್ಪ ಅಂತ ಹೇಳ್ತಾರೆ. ಅದು ಸೊಕ್ಕ ಬಂದುಬಿಡ್ತದೆ. ಆ ಸೊಕ್ಕದಲ್ಲಿ ಅವರು ಇನ್ನಷ್ಟು ತಪ್ಪು ಮಾಡ್ತಾರೆ. ಯಾಕಂದರೆ ಅವರು ಮಾಡಿದಂಥ ಅವ್ರಿಗೆ ಸ್ವರೂಪದಲ್ಲಿ ಇದ್ದಂಥ ಪಾಪಗಳ ಕರ್ಮಗಳನ್ನು ಅಷ್ಟು ಮಾಡಿಸ್ಬೇಕು. ಅದಕ್ಕೇನು ಮಾಡ್ತಾರೆ, ಮತ್ತು ಅವರು ಅದಷ್ಟು ಅವ್ರಿಗೆ ಮತ್ತು ಅವ್ರಿಗೆ ಅಷ್ಟು ಯೋಗ್ಯತೆ ಬರಬೇಕಲ್ಲ. ಅದು ಯೋಗ್ಯತೆ ಅಂತಂದ್ರೇನು, ಅವರಿಗೆ ಅಷ್ಟು ಉನ್ಮತ್ತನಾಗಿ ಮಾಡಿಬಿಟ್ರೆ ಇನ್ನಷ್ಟು ತಪ್ಪುಗಳನ್ನು ಮಾಡಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ತಾನೆ ಅಂತ. ಅಂದರೆ ಆಮೇಲೆ ಹೀಗಾಗಿ ಅವ್ರಿಗೆ ಅಲ್ಪ ಸುಖವನ್ನು ಕೊಡ್ತಾನೆ ಶಬ್ದ ಇಟ್ಟಿದ್ದಾರೆ. ಅಲ್ಪ ಸುಖ ಅಂತಂದ್ರೇನು, ಅವರಿಗೆ ಸ್ವರ್ಗ ಸುಖವನ್ನೆಲ್ಲ ಅದು ಸ್ವಲ್ಪ ಒಳ್ಳೆ ಜ್ಞಾನ ಇದ್ರೆ ಮಾಡಿರ್ತಾರೆ, ಅದಕ್ಕೆ ಅಲ್ಲಿ ಸ್ವಲ್ಪ ಸುಖ ಕೊಡ್ತಾನೆ, ಜಾಸ್ತಿ ಎಲ್ಲ ಅವ್ರಿಗೆ ನರಕದಲ್ಲೇ ಹಾಕ್ತಾನೆ ಅಂತ. ಇನ್ನು 7ನೇ ನುಡಿಯಲ್ಲಿ ಇದು ಚಂದ್ರನ ಕಲೆ ಹಾಗೆ ಸಾವಕಾಶವಾಗಿ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಅದೇ ರೀತಿಯಾಗಿ ಹರಿಯ ಮೂರ್ತಿ ಧ್ಯಾನ ಉಳ್ಳವಗೆ ಅವರ ಜ್ಞಾನ ಭಕ್ತಿ ವರ್ಧನೆ ಆಗ್ತದೆ. ಇವಾಗ ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವೇನೇ ನಾವು ಒಂದು ಯೋಚನೆ ಮಾಡಿದರೆ ಏನಾಗ್ತದೆ, ನಾವು ಒಂದು 10 ವರ್ಷದಿಂದ ಹೇಗಿದ್ವಿ ಈಗ ಹೇಗಿದ್ದೀವಿ, ಇನ್ನು 20 ವರ್ಷದಿಂದ ಹೇಗಿದ್ವಿ ಈಗ ಹೇಗಿದ್ವಿ, ಇದು ಒಂದು ನಾವು ಚಿಂತನೆ ಮಾಡಿದ್ರೆ ಗೊತ್ತಾಗ್ತದೆ ಹೇಗೆ ಅಭಿವೃದ್ಧಿ ಆಗಿದೆ ಅಂತ. ಖಂಡಿತವಾಗಿ ಕೈಯಲ್ಲಿ ಹರಿಕಥಾಂಸಾರ ಬಂದಿದೆ ಅಂತ ಹೇಳಿದ್ರೆ ಅದು ಅಭಿವೃದ್ಧಿ ಆಗಲೇಬೇಕು, ಆಗಿರ್ತದೆ. ಸೊ ಅದೇ ರೀತಿಯಾಗಿ ಎಲ್ಲ ಜ್ಞಾನ ಭಕ್ತಿಯನ್ನು ವರ್ಧನೆ ಅಭಿವೃದ್ಧಿ ಮಾಡ್ತಾನೆ ಭಗವಂತ ಅಂತ. ಇನ್ನು 8ನೇ ನುಡಿಯಲ್ಲಿ ಒಂದು ಕಳ್ಳತನ ಮಾಡಿರ್ತಾನೆ, ಚೋರ ಇರ್ತಾನೆ, ಕಳ್ಳತನ ಮಾಡಿರ್ತಾನೆ. ಅವನೊಮ್ಮೆ ರಾಜರ ಕಡೆ ಹೋಗಿ ತಾನು ಮಾಡಿದ ತಪ್ಪುವನ್ನು ಒಪ್ಕೊಂಡ್ಬಿಟ್ರೆ ರಾಜ ಅವ್ರಿಗೆ ಎಷ್ಟು ಶಿಕ್ಷೆ, ಅವನು ಮಾಡಿದ ತಪ್ಪಿಗೆ ಎಷ್ಟು ಶಿಕ್ಷೆ ಕೊಡೋಕೆ ಅಷ್ಟು ಕೊಡೋದಿಲ್ಲ, ಕಡಿಮೆ ಶಿಕ್ಷೆಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ಅದು ಆಮೇಲೆ ಪಶ್ಚಾತ್ತಾಪಟ್ಟರೆ ಅದೇ ರೀತಿಯಾಗಿ ಕ್ಷಮೆ ಅದೇ ರೀತಿಯಾಗಿ ನಮ್ಮ ದೋಷ ಸಹಿತವಾದಂಥದ್ದು ಪುಣ್ಯಕರ್ಮಗಳು ಮಾಡಿರ್ತೀವಿ, ಅದರಲ್ಲಿ ಸ್ವಲ್ಪ ದೋಷಗಳನ್ನೇ ಇರ್ತವೆ. ಆಮೇಲೆ ನಾವು ತಪ್ಪುವನ್ನು ಒಪ್ಕೋತೀವಿ, ನಾವು ತಪ್ಪುವಾಗಿ ದೋಷ ಸಹಿತವಾದಂಥದ್ದು ಕರ್ಮಗಳು ಮಾಡಿದ್ದೀನಪ್ಪ, ಕ್ಷಮೆ ಮಾಡು ಅಂತ ಕೇಳಿದರೆ ಭಗವಂತ ಕ್ಷಮೆ ಮಾಡ್ತಾನೆ. ಈ ರೀತಿಯಾಗಿ ಕರ್ಮ ಸಮರ್ಪಣೆ ಮಾಡಿದರೆ ಅದು ತನ್ನ ಮನೆ ಕೊಡ್ತಾನೆ ಶಬ್ದ ಇಟ್ಟಿದ್ದಾರೆ. ಅಂದರೆ ತನ್ನ ಮನೆ ಅಂತಂದರೆ ಯಾವುದು, ಅವನ 3 ಲೋಕಗಳೇನಿದ್ದೇವೆ ಆ 3 ಲೋಕದಲ್ಲಿ ಅದು ನಮಗೆ ಇಡ್ತಾನೆ ಅಂತ. ಆಮೇಲೆ ನಿನ್ನೆನೇ ಬಂದಿತ್ತು ಈ ಶಬ್ದ ತಿರುಗಾಯ್ತು ಬಂದಿದೆ, ಅನ್ನ ಅಂತ. ಇದು ಭಾಳ ಇಂಪಾರ್ಟೆಂಟ್ ರೂಪಗಳು, ಭಗವಂತನ ರೂಪಗಳು. ಅದಕ್ಕೆ ಅವನೇನು ಮಾಡ್ತಾನೆ, ಅನ್ನ ಕೊಡುವಂಥ ರೂಪ, ಇದು ಅನ್ನ ಸ್ವೀಕಾರ ಮಾಡುವಂಥ ರೂಪ, ಅನ್ನ ಪದಾರ್ಥದಲ್ಲಿದ್ದಂಥ ಇದು ಜೀವರೊಳಗೂ ಮತ್ತು ತನ್ನ ರೂಪದಿಂದ ಭಗವಂತ ಇರ್ತಾನೆ. ಆಮೇಲೆ ಎಲ್ಲ ಜೀವರಾಶಿಗಳಿಗೆ ಪ್ರವೇಶ ಮಾಡ್ತಾನೆ ಅಂತ. ಅಂದರೆ ಈ ಅನ್ನದ್ವಾರ ಭಗವಂತ ಜೀವರಾಶಿಗಳಿಗೆ ಪ್ರವೇಶ ಮಾಡ್ತಾನೆ ಅಂತ. ಇದೆಲ್ಲ ಕಾರ್ಯಗಳನ್ನು ಆಯಾಸಿಲ್ಲದೇ ಕಾರ್ಯ ಮಾಡ್ತಾನೆ ಅಂತ ಅಂದ್ಬಿಟ್ಟು ಈ ದ್ವಂದ್ವ ಕಾರ್ಯಗಳು ಮಾಡ್ತಾನೆ ತನ್ನ ರೂಪದಿಂದ. ಅಂದರೆ ಯಾರು ಒಳಗಡೆ ಇರ್ತಾನೆ ಆ ಹೆಸರದಿಂದ, ಯಾವ ಕರ್ಮ ಮಾಡ್ತಾನೆ ಆ ಕರ್ಮ ಹೆಸರದಿಂದ ಅವನು ಕರ್ಮಗಳು ಮಾಡಿಸ್ತಾನೆ ಅಂತ. ಇನ್ನು 10ನೇ ನುಡಿಯಲ್ಲಿ ಈ ಒಂದು ಹಾಲಿನಲ್ಲಿ 1-2 ಬಿಂದು ನೀರು ಬಿದ್ದುಬಿಟ್ರೆ ಅದು ನೀರು ಹಾಲಿನಂತಲೇ ಕಾಣಿಸ್ಬಿಡ್ತದೆ. ಅದರಲ್ಲಿ ಅದೇ ರೀತಿಯಾಗಿ ಅದರಲ್ಲಿ ವಿಕಾರ ಕಾಣೋದಿಲ್ಲ, ಅದೇ ಹಾಲಿನಲ್ಲಿ ವಿಕಾರ ಕಾಣೋದಿಲ್ಲ. ಅದೇ ರೀತಿಯಾಗಿ ಇದು ಮಧ್ವಶಾಸ್ತ್ರವನ್ನು ತಿಳಿದು ಜ್ಞಾನಿ ಸ್ವಲ್ಪ ಲೇಪ ಇದ್ದರೂ ಕೂಡ ಅದಕ್ಕೆ ಕ್ಷಮ ಮಾಡ್ತಾನೆ ಅಂತ. ಅದು ಕರ್ಮ ಮಾಡಿದ್ರಿಂದ ಅಂತ ಅದನ್ನು ಶುಚಿ ಮಾಡಿ ಸ್ವೀಕಾರ ಮಾಡ್ತೀವಿ, ಶುದ್ಧ ಮಾಡುವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ವಾಯುದೇವ್ರಿಗೆ ಸಮರ್ಪಣೆ ಮಾಡಿ ಕರ್ಮಗಳು ವಾಯುದೇವ್ರ ಅಂತರ್ಗತರಾದಂಥ ಭಗವಂತ ಸಮರ್ಪಣೆ ಮಾಡ್ತೀವಿ. ವಾಯುದೇವರು ಏನು ಮಾಡ್ತಾರೆ, ನಮ್ಮ ಕರ್ಮಗಳನ್ನು ಶುದ್ಧ ಮಾಡಿ ಭಗವಂತನಿಗೆ ಕೊಡ್ತಾರೆ ಅಂತ. ಇನ್ನು 11ನೇ ನುಡಿಯಲ್ಲಿ ಈ ತಾಯಿ ಹೇಗೆ ತನ್ನ ಮಗುವಿಗೆ ಪ್ರೀತಿಯಿಂದ ಅಪ್ಪಿ ಮಾಡಿ ತನ್ನ ಅನ್ನವನ್ನು ಕೊಡ್ತಾಳೆ, ಹಾಲನ್ನು ಕುಡಿಸ್ತಾಳೆ, ಅದೇ ರೀತಿಯಾಗಿ ಭಗವಂತ ನಮಗೆ ಕೂಡ ಭಕ್ತರಿಗೆ ಲಿಂಗ ತೆಗೆದು ಮೋಕ್ಷ ಕೊಡ್ತಾನೆ ಅಂತ. ಇದು ನಮ್ಮದು ಲಿಂಗ ದೇವದ ದೋಷ ಇದೆ, ಆ ದೋಷವನ್ನು ತೆಗೆದು ಹಾಕಿ ನಮಗೆ ಮೋಕ್ಷವನ್ನು ಕೊಡ್ತಾನೆ ಅಂತ. ಇನ್ನು 12ನೇ ನುಡಿಯಲ್ಲಿ ತೋಟಗಾರ ಅಂತೇಳಿ ಬೀಜ ಬಿತ್ತುತ್ತಾನೆ, ಅಲ್ಲಿ ರಕ್ಷಣೆ ಮಾಡ್ತಾನೆ. ಅದೇ ರೀತಿಯಾಗಿ ಭಗವಂತ ಈ ಪ್ರಯಾಸ ಇಲ್ಲದೇ ನಮಗೆ ಜ್ಞಾನ ಪ್ರೇರಕನಾದ ಹಯವದನ ಸೃಷ್ಟಿಗೆ ತಂದು ಎಲ್ಲ ಕಾಲದಲ್ಲಿ ಸಲಹುವನು ಅಂತ. ಇಲ್ಲಿ ಹಯವದ ರೂಪಿ ಪರಮಾತ್ಮಂದು ಚಿಂತನೆ ಮಾಡಿದ್ದಾರೆ. ಹಯವದನ ರೂಪಿ ಪರಮಾತ್ಮ ನಮಗೆ ಏನು ಮಾಡ್ತಾನೆ, ನಮಗೆ ಜ್ಞಾನ ಪ್ರೇರಕನಾಗಿ ಆಡ್ತಾನೆ, ನಮಗೆ ಎಲ್ಲ ಕಾಲದಲ್ಲಿ ರಕ್ಷಣೆ ಮಾಡ್ತಾನೆ. ಅದೇ ಎಲ್ಲ ಕಾಲದಲ್ಲಿ ಅಸೃಜ್ಯ ಸೃಜ್ಯ ಮೋಕ್ಷ ಈ 3 ಕಾಲದಲ್ಲಿ ನಮಗೆ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 13ನೇ ನುಡಿಯಲ್ಲಿ
ಭೂಮಿಯಲ್ಲಿ ನೀರು ಇರ್ತದೆ ಅಂದರೂ ಕೂಡ ಆಕಾಶ ಕಡೆ ನೋಡಿಬಿಟ್ಟು ನಾವು ಒಂದು ನೀರು ಸಿಗಲಿ ಅಂತ ನೋಡ್ತೀವಿ, ಇಲ್ಲಿ ಇದ್ರೂ ಕೂಡ. ಅದೇ ರೀತಿಯಾಗಿ ಇದು ಇದು ಆಮೇಲೆ ನಮ್ಮ ಅದೇ ರೀತಿಯಾಗಿ ನಮ್ಮ ಹೃದಯದಲ್ಲೇ ಭಗವಂತ ಕೊಟ್ಟಿದ್ದಾನೆ. ಆದರೂ ಕೂಡ ಅನ್ಯ ದೇವತೆಗಳನ್ನು ಆರಾಧನೆ ಮಾಡಿ ನಮಗೆ ಏನೇನೋ ಬೇಡ್ಕೋತೀವಿ. ಅದಕ್ಕೆ ಅನ್ಯ ದೇವತೆಗಳಿಗೆ ಭಜಿಸುವರು ಅಂದರೆ ಅಹಂಕಾರ ಮಮಕಾರ ಸಹಿತವಾದ ಇದ್ಕೊಂಡು ಅನ್ಯ ದೇವತೆಗಳ ಭಜನೆ ಮಾಡ್ತಾರೆ, ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 14ನೇ ನುಡಿಯಲ್ಲಿ ಮುಖ್ಯ ಫಲ ವೈಕುಂಠ, ಬೇರೆ ಬೇರೆ ಲೋಕ ಎಲ್ಲ ಐಹಿಕ ಸುಖವನ್ನು ಅಮುಖ್ಯ ಫಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದು ಭಕ್ತರಿಂದ ಅದು ಅವನ ಭಜಿಸಿ ನಿರ್ದುಃಖನಾಗು ಅಂತ ಅಲ್ಲಿ ಆದೇಶ ಮಾಡ್ತಾ ಇದ್ದಾರೆ. ನಿರ್ದುಃಖನಾಗು ಅಂದರೆ ಅಮುಕ್ತ, ಜೀವನ್ಮುಕ್ತ, ಮುಕ್ತ ಈ 3 ಅವಸ್ಥೆ ಕೊಡ್ತಾನೆ. ಅಮುಕ್ತದ ಸರಿಯಾಗಿ ಎಲ್ಲ ಕಾಲದಲ್ಲಿ ಅವನು ನಮಗೆ ರಕ್ಷಣೆ ಮಾಡ್ತಾನೆ. ಅದೇ ಆಮೇಲೆ ಇದು 15ನೇ ನುಡಿಯಲ್ಲಿ ಬೆಲ್ಲದ ಜೊತೆ ತಾಯಿ ತನ್ನ ಮಗುವಿಗೆ ಔಷಧಿಯನ್ನು ಕೊಡ್ತಾಳೆ. ಅದೇ ರೀತಿಯಾಗಿ ಭಾಗವತ ಶಾಸ್ತ್ರ ಔಷಧಿಗೊಳಗೆ ಸಿಹಿಯಾಗೇ ಇರ್ತದೆ, ಅದ್ರ ಒಳಗಡೆ ಔಷಧಿ ಇರ್ತದೆ. ಅದೇ ರೀತಿಯಾಗಿ ಭಾಗವತ ಶಾಸ್ತ್ರದಲ್ಲಿ ಕೂಡ ಪರಮಾರ್ಥಗಳ ಫಲ ಹೇಳಿದ್ದಾರೆ. ಸೊ ಇದು ಪರಮಾರ್ಥ ಫಲ ಹೇಳಿದ್ದಾರೆ. ಅದನ್ನು ಅದು ಪ್ರಸಾದ ರೂಪವಾಗಿ ನಾವು ಭಗವಂತನ ಭಕ್ತಜನಕ್ಕೆ ಪ್ರಸಾದ ರೂಪವಾಗಿ ಅನುಗ್ರಹದ ರೂಪದಿಂದ ಭಗವಂತ ನಮಗೆ ಕೊಡ್ತಾನೆ ಅಂತ. ಅಂದರೆ ಇದು ಅಹಂಕಾರ ಮಮಕಾರವನ್ನು ಬಿಟ್ಟರೆ ಭಗವಂತ ನಮಗೆ ನಮ್ಮ ಅನುಗ್ರಹ ರೂಪದಿಂದ ನಮಗೆ ಫಲವನ್ನು ಕೊಡ್ತಾನೆ ಅಂತ. ಇನ್ನು 16ನೇ ನುಡಿಯಲ್ಲಿ ದೂರದಲ್ಲಿದ್ದಂತಹ ಇದು ಏನು ಪರ್ವತವನ್ನು ಸುಂದರ ಕಾಣಿಸ್ತದೆ. ಅಲ್ಲಿ ಹತ್ತಿರ ಹೋದರೆ ಅಲ್ಲಿ ಎಲ್ಲ ಪ್ರಾಣಿಗಳು, ಕ್ರೂರ ಪ್ರಾಣಿಗಳೆಲ್ಲ, ವ್ಯಾಘ್ರಗಳೆಲ್ಲ ಇರ್ತವೆ. ಅದೇ ರೀತಿಯಾಗಿ ಸಂಸಾರ ಅಂದರೆ ಘೋರ ಇದೆ. ಆದರೆ ಇದು ಘೋರ ಅಂತ ಯಾಕಂದ್ರೆ ನಮಗೆ ದಿನ ಸರಿಯಾಗಿ ಊಟ ಮಾಡ್ಕೊಂಡು ಆರಾಮ ನಿದ್ದೆ ಮಾಡ್ಕೊಂಡು ಸರಿಯಾಗಿದ್ದೀವಿ, ನಮಗೇನು ಕೊರತೆ ಇಲ್ಲ, ಸುಖವಾಗಿದ್ದೀವಿಲ್ಲ ಅಂತ ಅನ್ನಿಸ್ತದೆ. ಆದರೆ ಅದನ್ನೇ ಘೋರ ಅಂತ ತಿಳ್ಕೋಬೇಕು ಅಂತ ಹೇಳ್ತಾಳೆ. ಯಾಕಂದರೆ ಇದು ಅಸಾರ ಅಂತ ತಿಳ್ಕೋಬೇಕು, ಆದರೆ ಇದು ನಮ್ಮ ಮೋಕ್ಷಕ್ಕೆ ಅಡ್ಡಿ ಆಗ್ತದೆ. ಸೊ ಅದು ಮೋಕ್ಷ ಸಾಧನ ಬೇಕು ಅಂತಂದರೆ ಐಹಿಕ ಸುಖವನ್ನು ನಾವು ಬಿಡಬೇಕು. ಅಂದರೆ ಸುಖ ಅನುಭವಿಸಿದ್ರು ಕೂಡ ಭಗವಂತ ಕೊಟ್ಟದ್ದು ಅಂತ ನಾವು ಭಾವನೆಯಿಂದ ಮಾಡಬೇಕು ಅಷ್ಟೇ. ಇದು ಅಸಾರ ಅಂತ ಭಾವನೆ ಬಂದರೆ ಅಲ್ಲಿ ಮಾಡಿ ಇದು ನಿಷ್ಕಾಮ ಕರ್ಮ ಮಾಡಬೇಕು, ಐಹಿಕ ಸುಖ ಅಪೇಕ್ಷೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು 17ನೇ ನುಡಿಯಲ್ಲಿ ಈ ಗಡಿಗೆ ಸರಿಯಾಗಿ ಕಾಸದೇ ಇದ್ದರೆ, ಸರಿಯಾಗಿ ಸುಡದೇ ಇದ್ದರೆ ಅದರಲ್ಲಿ ನೀರಿದ್ದಂಥ ನೀರು ಇದು ಸೋರು ಹೋಗ್ಬಿಡ್ತದೆ. ಅದೇ ರೀತಿಯಾಗಿ ಸರ್ವವು ಹರಿಯ ಅಧೀನ, ಎಲ್ಲ ನಾವು ಏನೇನು ಕರ್ಮಗಳು ಮಾಡ್ತೀವಿ ಎಲ್ಲ ಭಗವಂತ ಅಧೀನ ಇದೆ ಅಂತ ಕರ್ಮ ಮಾಡಿದ ಫಲ ಕೊಡದೆ, ಇಲ್ಲಿದ್ದರೆ ನಮ್ಮ ಮಾಡಿದ ಕರ್ಮಗಳನ್ನು ಸೋರು ಹೋಗ್ಬಿಡ್ತಾವೆ ಅಂತ ಹೇಳ್ತಾರೆ. ಇನ್ನು ಈ 18ನೇ ನುಡಿಯಲ್ಲಿ 2 ದೀಕ್ಷೆ ಇದೆ, ಅಂತರ್ದೀಕ್ಷೆ, ಬಾಹ್ಯ ದೀಕ್ಷೆ ಅಂತ 2 ದೀಕ್ಷೆ. ಹಿಂಗೆ ಅಂತರ್ದೀಕ್ಷೆ ಅಂತಂದ್ರೂ ದೀರ್ಘ ದ್ವೇಷ ಬಿಡಬೇಕು ಅಂತ. ಆಮೇಲೆ ಭಗವಂತನ ವಾಯು ಶಾಸ್ತ್ರ ಸರ್ವೋತ್ತಮ, ಭಗವಂತನ ಶಾಸ್ತ್ರ ಸರ್ವೋತ್ತಮ ಇದೆ. ಅದನ್ನು ಅಕ್ಷರ ಮತ್ತು ಅಕ್ಷರದಿಂದ ಪೂಜಿತ ಭಗವಂತ. ಅಕ್ಷರ ಮತ್ತು ಅಕ್ಷರ ಅಂತಾರೆ ಲಕ್ಷ್ಮೀದೇವಿ, ಕ್ಷರದಿಂದ ಅಂತಾರೆ ಲಕ್ಷ್ಮೀದೇವಿ. ಮುಂದಿನ ಎಲ್ಲ ಕಕ್ಷಾದವರು ಎಲ್ಲ ತಿರುವರೆವರೆಗೂ ಎಲ್ಲರೂ ಪೂಜೆ ಮಾಡ್ತಾರೆ. ಎಲ್ಲರೂ ಭಗವಂತ ಸರ್ವತ್ರ ವ್ಯಾಪ್ತನಿದ್ದಾನೆ, ಎಲ್ಲರೂ ಪೂಜೆ ಮಾಡ್ತಾನೆ ಅಂತ. ಇನ್ನು 19ನೇ ನುಡಿಯಲ್ಲಿ ಸರ್ವತ್ರ ವ್ಯಾಪ್ತಿರೋದಂಥ ಮೂಲ ಪ್ರಕೃತಿಯಲ್ಲಿ ಉಪಾದಾನ ಮಾಡಿಕೊಂಡು ಭಗವಂತ ನನಗೆ ಉಪಾದಾನ ಮಾಡಿಕೊಂಡು ಅವನು ಈ ಸೃಷ್ಟಿಯನ್ನು ಮಾಡ್ತಾನೆ. ಇದು ಆಮೇಲೆ ನಮಗೆ ಈ ಚಿಂತನೆ ಮಾಡ್ತಾ ಹೋದರೆ ನಮಗೆ ಈ ಸುಖಾಯಿಯಂತೆ ದ್ವೇಷ ಅಸೂಯೆ ಇಲ್ಲದೇ ಇದ್ದಂಥ ನಿಷ್ಕಾಮ ಕರ್ಮ ಮಾಡಿದರೆ ನಮ್ಮ ಈ ಸುಖಾಯಿಯಂತೆ. ಅದರ ಹಿಂದೆ ಎಲ್ಲ ಈಗೆಲ್ಲ ಟೈರ್ ಕಟ್ಕೊಳ್ತಾರೆ, ಈಸ್ಲಿಕ್ಕೆ ಹೋಗುವಾಗ ಏನೂ ಬರ್ತಿಲ್ಲದೆ ಅಂದರೆ ಒಂದು ಟೈರ್ ಕಟ್ಕೊಳ್ತಾರೆ, ಅದು ಒಂದು ಟ್ಯೂಬ್ ಇರ್ತದೆ, ಅದು ಹಾಕ್ತಾರೆ. ಅವಾಗ ಹಿಂದಕ್ಕೆ ಎಲ್ಲ ಕುಂಬಳಕಾಯಿ ಒಣಗಿಸಿ ಅದನ್ನು ಎಲ್ಲ ಅದು ಹಗ್ಗ ಕಟ್ಟಿ ನಾವು ಟೊಂಕ ಕಟ್ಕೊಂಡ್ಬಿಟ್ಟು ಈಸ್ಲಿಕ್ಕೆ ಹೋಗ್ತಿದ್ವಿ ನಾವು ಸಣ್ಣವರೆಲ್ಲ ಹಾಗೆ ಮಾಡಿದ್ದು. ಹಾಗೆ ಅದಕ್ಕೆ ಈಸುಕಾಯಿ ಅಂತ ಹೇಳ್ತಿದ್ರು. ಆ ಈಸುಕಾಯಿ ಅಂತೆ ಭಗವಂತ ನಮಗೆ ಈ ಸಂಸಾರ ಸಾಗರವನ್ನು ದಾಟಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 20ನೇ ನುಡಿಯಲ್ಲಿ ಬಾಹ್ಯ ದೀಕ್ಷೆ, ಇದು ಬಾಹ್ಯ ದೀಕ್ಷೆ ಎಲ್ಲ ಬೇಕು. ಅಂದರೆ ಅಲಂಕಾರವನ್ನು ಮಾಡ್ಕೋಬೇಕು, ಅಂದರೆ ಗೋಪಿ ಹಚ್ಕೋಬೇಕು, ಮುದ್ರೆಗಳು ಹಚ್ಕೋಬೇಕು, ಆಮೇಲೆ ತುಳಸಿ ಧಾರಣೆ ಮಾಡಬೇಕು, ಎಲ್ಲ ಪದ್ಮಾಕ್ಷ ಸರಳಗಳು ಧಾರಣೆ ಮಾಡಬೇಕು. ಆಮೇಲೆ ಇದೆಲ್ಲ ಧರಿಸಿ ಕೂಡ ಮುಕುಂದ ಶ್ರೀ ಭೂರಮಣ ಶ್ರೀ ಜಗದ್ವಂದ ಸರ್ವಸಾನುಕೂಲ ದೈವವನ್ನು ಕೊಡುವ. ಆದರೆ ಇದು ಬಾಹ್ಯ ದೀಕ್ಷೆ ಮಾಡಿ ಕೂಡ ಅದರಲ್ಲಿ ಕೂಡ ನಾವು ಭಗವಂತನ ಚಿಂತನೆ ಮಾಡಬೇಕು. ಅಂತರ್ದೀಕ್ಷೆ ಬೇಕೇ ಬೇಕು. ಅಂತರ್ದೀಕ್ಷೆ ಅಂತಾರೆ ಅಂತಃಕರಣ ಶುದ್ಧ ಮಾಡೋದು. ಇದು ಭಗವಂತ ರೀತಿ ಜಗತ್ತು ವ್ಯಾಪ್ತನಾಗಿದ್ದಾನೆ, ಸರ್ವಸ್ವಾಮಿ ಇದ್ದಾನೆ, ರಕ್ಷಣೆ ಈ ರೀತಿಯ ಚಿಂತನೆ ಮಾಡಿದರೆ ರಕ್ಷಣೆ ಮಾಡ್ತಾರೆ. ಆದರೆ ಬರೀ ಬಾಹ್ಯ ದೀಕ್ಷೆ ಇದ್ದರೆ ಪ್ರಯೋಜನ ಇಲ್ಲ, ಈ ಚಿಂತನೆ ಕೂಡ ಬರಬೇಕು ಅಂತ. ಆಮೇಲೆ 21ನೇ ನುಡಿಯಲ್ಲಿ ಇದು ಯೌವನ ಮದ, ಧನ ಮದ ಎಲ್ಲ ಅಷ್ಟು ಮದಗಳನ್ನು ಹೇಳ್ತಾರೆ.
ಅಲ್ಲಿ ಅವಾಗ ಈ ಮದ ಬಂದಾಗ ಅಲ್ಲಿನ ಒಳ್ಳೆ ಈ ಜನರಿಂದ ಅವಾಗ ನಮಗೆ ಒಳ್ಳೆ ಉದೋದು ಅಂತ ಅನ್ಸ್ಕೋತೀವಿ, ಅಂದರೆ ಸ್ತುತಿಯನ್ನು ಮಾಡಿಸ್ಕೊಳ್ತೀವಿ, ನಾಯಕ ಅಂತ ಸ್ವೀಕಾರ ಮಾಡ್ತಾರೆ. ಆದರೆ ಈ ದೇಹ ಬಿದ್ದು ಹೋಗೋದ ಮೇಲೆ ಅವಾಗ ಯಾರು ನಮಗೆ ನಾಯಕ ಅಂತ ಕರೀತಾರೆ? ಏನಿಲ್ಲ. ಸೊ ಅದು ಅಶ್ವರ, ಅದು ನಶ್ವರವಾದಂಥದ್ದು. ಅಂದರೆ ಈ ಒಂದು ಕಾಲದಲ್ಲಿ ಅಷ್ಟೇ ನಮಗೆ ಈಗಿನ ಪಾಲಿಟಿಷಿಯನ್ ನೋಡ್ತೀವಿ, ಒಮ್ಮೊಮ್ಮೆ ಭಾಳ ಮೇಲೆ ಇರ್ತಾರೆ, ಒಮ್ಮೆ ಕೆಳಗಡೆ ಬೀಳ್ತಾರೆ. ಅದೇ ರೀತಿಯಾಗಿ ನಾವು ಇರುವವರೆಗೂ ನಮಗೇನೋ ಒಂದು ಒಳ್ಳೆ ಕೆಲಸ ಮಾಡಿದರೆ ಆಗಲಿ ಅಥವಾ ಏನೋ ಒಂದು ನಮಗೆ ನಾಯಕ ಅಂತ ಒಂದು ಸ್ಥಾನ ಕೊಟ್ಬಿಟ್ಟು ಒಂದು ಮಾಡ್ತಾರೆ, ಅದು ಹೊಗಳ್ತಾರೆ. ಆದರೆ ಈ ದೇಹ ಬಿದ್ದು ಹೋದ್ಮೇಲೆ ಹೋಯ್ತು ಅದನ್ನು ಕೂಡ. ಆಮೇಲೆ 22ನೇ ನುಡಿಯಲ್ಲಿ ವಾಸುದೇವ ಏಕ ಪ್ರಕಾರ ಈಶನೇಶ್ವರ, ಏಕ ಪ್ರಕಾರ ಶಬ್ದ ಇಟ್ಟಿದ್ದಾರೆ. ಅದೇ ಮೋಕ್ಷಪ್ರದಂಥ ವಾಸುದೇವರ ಪರಮಾತ್ಮ ಅವನು ಒಂದೇ ರೀತಿ, ಅವನಲ್ಲಿ ವ್ಯತ್ಯಾಸ ಇಲ್ಲ. ಯಾಕಂದರೆ ಪರಿಪೂರ್ಣನಾದಂಥ ಗುಣಗಳು ಅವನಲ್ಲಿದೆ, ಅವನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅಂದರೆ ಇವಾಗ ಮೊದಲು ಜಾಸ್ತಿ ಇತ್ತು, ಈಗ ಕಡಿಮೆ ಆಗಿರುತ್ತಾ, ಮೊದಲು ಕಡಿಮೆ ಇತ್ತು, ಈಗ ಜಾಸ್ತಿ ಇತ್ತು ಗುಣಗಳನ್ನು ಅಂತಿಕೊಳ್ಳಿ. ಅಥವಾ ಜ್ಞಾನ ಭಕ್ತಿ, ಅವನಿಗೇನು ಭಕ್ತಿ ಅಂತ, ಅವನು ಭಕ್ತಿ ಅಂತಂದರೆ ನಮ್ಮ ಮೇಲೆ ಮಾಡುವಂಥ ಅನುಗ್ರಹ, ನಮ್ಮ ಮೇಲೆ ಅವನು ಭಕ್ತಿ ಮಾಡ್ತಾರೆ, ನಮಗೆ ಅವನು ಅನುಗ್ರಹ ಮಾಡ್ತಾರೆ ಅಂತ ತಿಳ್ಕೋಬೇಕು. ಸೊ ಇದು ಅವನು ಏಕ ಪ್ರಕಾರವಾಗಿ ಇದ್ದಾನೆ. ಅದಕ್ಕೆ ದೇವತೆಗಳು ಅವನಿಗೆ ದಾಸರಾಗಿದ್ದಾರೆ, ಅವನು ಈಶನಾಗಿದ್ದಾರೆ. ಈ ಸುಮಾರ್ಗವನ್ನು ಬಿಡಬಾರದು. ಸೋಹಂ ಉಪಾಸನೆ ಮಾಡೋವರೆಗೆ, ಅಂದರೆ ಸೋಹಂ ಉಪಾಸನೆ ಅಂತಂದ್ರೇನು ಅಹಂ ಬ್ರಹ್ಮಾಸ್ಮಿ ಅಂತ ಮಾಡ್ತಾರೆ. ಇಂಥ ಇದೆಲ್ಲ ಅಹಂ ಬ್ರಹ್ಮಾಸ್ಮಿ ಮಾಡಿದರೆ ನಮ್ಮ ಕಾಯಿಕ ಮಾನಸಿಕ ಕ್ಲೇಶಗಳನ್ನು ನಾವು ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು 23 ಮತ್ತು 24ನೇ ನುಡಿಯಲ್ಲಿ ಎಲ್ಲ ಭಗವಂತನ ಗುಣಗಳನ್ನು ಕೊಟ್ಟಿದ್ದಾರೆ. ಅನೇಕ ರೂಪಗಳ ಚಿಂತನೆ ಕೊಟ್ಟಿದ್ದಾರೆ. ಅಲ್ಲಿ ಅನೇಕ ಭಿನ್ನ ರೂಪಗಳಿದೆ, ಅದೆಲ್ಲ ಅಭಿನ್ನ ಚಿಂತನೆ ಮಾಡಬೇಕು. ಅದು ಎಲ್ಲ ರೂಪಗಳಿಗೂ ಮತ್ತು ಮೂಲರೂಪಿ ಪರಮಾತ್ಮನಿಗೂ ಏನೂ ಭೇದ ಇಲ್ಲ. ಅದೇ ರೂಪ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ಐಕ ಚಿಂತನೆ ಮಾಡಬೇಕು ಅಂತ. ಆಮೇಲೆ ಇದು ಕರ್ಮಾನುಸಾರವಾಗಿ ಆಯಾ ಜೀವರಾಶಿ ಕರ್ಮಾನುಸಾರವಾಗಿ ಯೋಗ್ಯತಾನುಸಾರವಾಗಿ ಫಲ ಕೊಡ್ತಾನೆ ಭಕ್ತರಿಗೆ. ಕೆಲವರು ಮುಕ್ತಿ ಯೋಗ್ಯರಿರ್ತಾರೆ, ಕೆಲವರು ನಿತ್ಯ ಸಂಸಾರ ಇರ್ತಾರೆ, ಕೆಲವರು ತಮೋಯೋಗ್ಯರಿರ್ತಾರೆ. ಅವರವರ ಶಕ್ತಿಯಂತೆ ಅವ್ರಿಗೆ ಒಂದು ಯೋಗ್ಯತಾನುಸಾರವಾಗಿ ಅವ್ರಿಗೆ ಒಂದು ಸ್ಥಾನವನ್ನು ಕೊಡ್ತಾನೆ ಅಂತ. ಆಮೇಲೆ 25ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಸ್ಮೃತಿಯಲ್ಲಿ ಹೇಳಿದಂಥ ಇದೆಲ್ಲ ಮಾತುಗಳನ್ನು ಪಂಚಭೂತ, ಜಡ ಜೀವರಾಶಿಗಳು, ಆಮೇಲೆ ಇವೆಲ್ಲ ಆವಾಸ ಸ್ಥಾನ, ಭಗವಂತನಿಗೆ ಇರಲಿಕ್ಕೆ ಸ್ಥಾನ. ಅದೇ ಮತ್ತು ಅವನು 3 ಲೋಕಗಳಿಗೆ ಮತ್ತೆ ಆವಾಸ ಸ್ಥಾನ ಅಂತ ಹೇಳ್ತಾ ಇದ್ದಾರೆ ಅಲ್ಲಂತೆ. ಅಂದರೆ ಇವೆಲ್ಲ ಪ್ರತಿಮೆಗಳು ಅಂತ. ಇದು ಪಂಚಮಹಾಭೂತ ಪ್ರತಿಮೆ, ಅದರೊಳಗಡೆ ಇರ್ತಾರೆ. ನಮ್ಮ ಮನೆ ಇದ್ದಂಥ ಪ್ರತಿಮೆನೇ ಭಗವಂತ ಅಲ್ಲ, ಆ ಪ್ರತಿಮೆ ಒಳಗಡೆ ಭಗವಂತ ಇರ್ತಾನೆ. ಅದೇ ರೀತಿಯಾಗಿ ಪಂಚಮಹಾಭೂತ ಜೀವ ಜಡರಾಶಿಗಳು ಅದರಲ್ಲಿ ಆವಾಸ ಸ್ಥಾನ ಇದೆ. ಅವನೇ ಪ್ರೇರಕ, ಅವನೇ ನಿಯಾಮಕ. ಆಮೇಲೆ ಪುಣ್ಯ ಕರ್ಮಕ್ಕೆ ನಿಷ್ಕಾಮ ಕರ್ಮ ಮಾಡಿದರೆ ಸಕಾಲವಾಗಿ ಮಾಡಿದರೆ ಅದು ಒಳ್ಳೆಯದು. ನಮಗೆ ಸಮರ್ಪಣೆ ಮಾಡಬೇಕು ಅಂತ. ಪುಣ್ಯಕರ್ಮ ಮಾಡಿ, ನಿಷ್ಕಾಮ ಕರ್ಮ ಮಾಡಲಿ, ಸಕಾಮ ಕರ್ಮಗಳನ್ನು ಮಾಡಲಿ, ಯಾವುದೇ ಮಾಡಿದರೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 26ನೇ ನುಡಿಯಲ್ಲಿ ರಾಜ ತನ್ನ ಆತ್ಮಜರಿಗೆ ರಾಜನ ಅಧೀನ ಅಂತ ಸೇವಕರು ಅವರವರ ಸೇವಾನುಸಾರವಾಗಿ ಫಲ ಕೊಡ್ತಾನೆ. ಆದರೆ ಮಾತ್ವರೀಶ ಪ್ರಿಯ ಅನ್ನುವಂಥ ಶಬ್ದ ಇಟ್ಟು ಭಾಳ ಸುಂದರವಾದಂಥ ಶಬ್ದ. ಮಾತ್ವರೀಶ ಪ್ರಿಯ ಅಂತಂದ್ರೆ ಏನು? ವಾಯುದೇವರ ಮೇಲೆ ವಿಶೇಷವಾದಂಥ ಪ್ರೀತಿ ಉಳ್ಳವನು, ಭಗವಂತನಿಗೆ ವಿಶೇಷವಾಗಿ ಪ್ರೀತಿ ಇದೆ ಅಲ್ಲಿ. ಆಮೇಲೆ ವಾಯುದೇವರು ಸಾಮಗಾನ ಮಾಡುವಂಥವ್ರು. ಸಾಮವೇದದಿಂದ ಗಾನ, ಅದು ಗಾನ ರೂಪದಿಂದ ಇದೆ. ನಾವು ಕಿವಿಚ್ಕೊಂಡ್ರೆ ಏನು ನಮಗೆ ಒಂಥರ ಶಬ್ದ ಬರ್ತಾ ಇರ್ತೀವಿ, ಒಂದು ಧ್ವನಿ ಬರ್ತಾ ಇದೆಯೋ ಅದು ವಾಯುದೇವರು ಸಾಮಗಾನ ಮಾಡ್ತಾ ಇರ್ತಾರೆ, ಅದರದ್ದು ಧ್ವನಿ ಅಂತ ನಾವು ತಿಳ್ಕೋಬೇಕು. ಆಮೇಲೆ ಸಾಮಗಾನ ಮಾಡುವಂಥವ್ರು ಅವ್ರ ಮೇಲೆ ವಿಶೇಷವಾದಂಥ ಭಗವಂತನಿಗೆ ಪ್ರೀತಿ ಅಂತ ಇದ್ದಾರೆ. ಇನ್ನು 27 ನುಡಿಯಲ್ಲಿ ಸೂರ್ಯ ಬಂದರೆ ನಾವು ಮನೆಯಲ್ಲಿದ್ದಂಥ ದೀಪವನ್ನು ಬೇರೆ ಲೈಟ್ ಹಚ್ಚಿರ್ತೀವಿ, ಅದನ್ನು ಆರಿಸ್ಬಿಡ್ತೀವಿ. ಅದು ಏನೋ ನಮಗೆ ಜರೂರಿ ಇಲ್ಲ ಅಂತ. ಅದಕ್ಕೆ ಆದರೆ ಭಗವಂತನ ಇದು ಸುಜನರ ಪಾಪಕರ್ಮವು ಪುಣ್ಯ ಅನುಪದೋದು. ಇದು ಔಪಚಾರಿಕವಲ್ಲ ಅಂತ ಹೇಳ್ತಾರೆ. ಔಪಚಾರಿಕವಲ್ಲ ಇದು. ಸುಜನರ ಪಾಪಕರ್ಮವು ಪುಣ್ಯಕರ್ಮ ಆಗ್ತದೆ ಅಂತಂದರೆ ಏನು? ಪಾಪಕರ್ಮ ಅಂತಂದ್ರೆ ಏನು? ಇವತ್ತಾಗಿ ಧರ್ಮ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ, ಅದರಲ್ಲಿ ಕೆಲವೊಂದು ಲೋಪಗಳು ಆಗ್ತವೆ, ಅದರ ಪಾಪಕರ್ಮ ಅಂತ. ಅದನ್ನು ಮಾಡಿದ್ರು ಕೂಡ ಪುಣ್ಯಕರ್ಮವೇ ಆಗ್ತದೆ. ನಿನ್ನೆ ಕೂಡ ಇದೇ ವಿಷಯ ಬಂತು. ಆಮೇಲೆ ದುರ್ಜನರ ಪುಣ್ಯಕರ್ಮ ಕೂಡ ಅವರು ಪಾಪಕರ್ಮ ಆಗ್ತವೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವರು ಭಕ್ತರ ಮೇಲೆ ದ್ವೇಷ ಮಾಡೋಕ್ಕೋಸ್ಕರ ಅದು ಏನೋ ಧರ್ಮಕಾರ ಮಾಡಿರ್ತಾರೆ. ಆಮೇಲೆ ಭಗವಂತ ಪ್ರೀತಿಗಾಗಿ ಮಾಡಿರೋದಿಲ್ಲ ಅದು, ಮತ್ತು ಭಗವಂತ ಮಾಡಿಸ್ತಾನೆ ಅನ್ನೋ ಭಾವನೆಯೂ ಅವ್ರಿಗಿರೋದಿಲ್ಲ. ಅದಕ್ಕಾಗಿ ಅವ್ರಿಗೆ ಮಾಡಿದಂಥ ಪುಣ್ಯಕರ್ಮ ಕೂಡ ಪಾಪಕರ್ಮ ಆಗ್ತದೆ. ಆದರೆ ಪುಣ್ಯಕರ್ಮ ಮಾಡಿದಂಥದ್ದು ಫಲವಂತ ಕೊಡಲೇಬೇಕಲ್ಲ, ಅವಾಗೇನು ಮಾಡ್ತಾರೆ? ಅವರಿಗೆ ಐಹಿಕ ಸುಖವನ್ನು ಕೊಟ್ಟುಬಿಡ್ತಾನೆ ಅಂತ. ಆಮೇಲೆ 28ನೇ ನುಡಿಯಲ್ಲಿ
ಈಗ ಧನವನ್ನು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ಮನೆ ಓಡಾಡ್ತೀವಿ, ಮನೆ ಮತ್ತು ಬೇರೆ ಬೇರೆ ನೌಕರಿ ನೋಡ್ತೀವಿ, ಏನೋ ಒಂದು ಅನೇಕವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಅದಕ್ಕೆಲ್ಲ ಅದೇ ರೀತಿಯಾಗಿ ನಾವು ಜ್ಞಾನ ಸಂಪಾದನೆಗೋಸ್ಕರ ಜ್ಞಾನಗಳ ಮನೆಗೆ ಓಡಾಡಬೇಕು ಅಂತ ನಾವು ಜ್ಞಾನ ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರ ಅವ್ರು ಮಾಡಬೇಕು. ಶ್ರವಣ ಭಾಳ ಇಂಪಾರ್ಟೆಂಟ್. ಶ್ರವಣ ಮಾಡಿ ಜ್ಞಾನಿಗಳ ಕಡೆ ಹೋಗಿ ಶ್ರವಣ ಮಾಡಿ ಪಾಠ ಕೇಳ್ಕೊಂಡ್ಬಿಟ್ಟು ನಾವು ಜ್ಞಾನವನ್ನು ಅಭಿವೃದ್ಧಿ ಮಾಡಿಸ್ಕೋಬೇಕು. ಆಮೇಲೆ ದುರ್ಜರ ಸಂಘ ಮಾಡಬೇಡ, ಸ್ಪಷ್ಟವಾಗುತ್ತೆ. ಸಂಪ್ರದಾಯದಲ್ಲಿ ಕೂಡ ಅವ್ರ ಬಗ್ಗೆ ಚಿಂತನೆ ಮಾಡಬೇಡ ಅಂತ ಹೇಳ್ತಾರೆ. ಆಮೇಲೆ ಇದರಂತೆ ಇಹಪರದಲ್ಲಿ ಸುಖ ಕೊಡ್ತಾನೆ. ಹೀಗೆ ನಾವು ನಿಷ್ಕಾಮ ಕರ್ಮ ಮಾಡಿದ ಅದೇ ಜ್ಞಾನಿಗಳ ಸಹವಾಸ ಆದರೆ ಇದು ನಮಗೆ ಸುಖ ಕೊಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ 29 ಇದು ಭಾಳ ವಿಸ್ತಾರವಾದಂಥ ವಿಷಯ, ಭಾಳ ಸಂಕ್ಷಿಪ್ತ ಹೇಳ್ತಾ ಇದ್ದಾನೆ. ಇದು ಕಾರಕ, ಕ್ರಿಯಾ, ದ್ರವ್ಯ ಇದೆಲ್ಲ ರೂಪಗಳನ್ನು ಹೇಳ್ತಾ ಇದ್ದಾರೆ. ಅದೇ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ದೇಹದಿಂದ ಮಾಡಿದಂಥ ಕಾರ್ಯಗಳಲ್ಲಿ ಕೂಡ ಭಗವಂತನೇ ಮಾಡಿಸ್ತಾನೆ ಅಂತ. ಇದು ಅದು ಆಮೇಲೆ ಭ್ರಾಮಕ ತ್ರಯ, ಅಜ್ಞಾನ ಎಂಬ ಭ್ರಮವನ್ನು ಕೊಡ್ತಾರೆ. ಇದು ತ್ರಯ ಅಂತಿದ್ದ 3 ವಿಧಂಥ ಭ್ರಮೆ, ಅದು ಭಾಳ ವಿಸ್ತಾರವಾದಂಥ ವಿಷಯ. ಸಂಕ್ಷಿಪ್ತವಾಗಿ ನೋಡ್ತಾ ಇದ್ದೀವಿ. ಆಮೇಲೆ ಈ ರೀತಿಯಾಗಿ ಭಗವಂತ ಎಲ್ಲ ನಮ್ಮ ಕಡೆ ಕಾರ್ಯ ಮಾಡಿಸ್ತಾ ಇದ್ದಾನೆ. ಇದು ನಾವು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಇದು